ತರ ಓ ಹೆಣ್ಮಗು ಏನಲ್ಲ ಅವರು. ಬಂದಂಥ ಎಲ್ಲ ಮೀಡಿಯಾ ಬಾಂಧವರಿಗೆ ಕಲಾವಿದರಿಗೆ ಹಲೋ ಸರ್. ಹಾಗೆ ಟು ಆಲ್ ದ ಪೀಪಲ್ ಹೂ ಹ್ಯಾವ್ ಗ್ಯಾದರ್ಡ್ ಹಿಯರ್, ಎಲ್ರಿಗೂ ನಮಸ್ಕಾರ, ವೆರಿ ಗುಡ್ ಈವ್ನಿಂಗ್. ತುಂಬಾ ಖುಷಿ ಆಗ್ತಾ ಇದೆ, ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಟ್ರೇಲರ್ ನೋಡೋಕ್ಕೆ. ವಸಿಷ್ಠ ಸರ್ ಆ್ಯಂಡ್ ಸ್ಟೆಫಿ, ಯು ಗೈಸ್ ಆಲ್ರೆಡಿ ಲುಕ್ ಸೋ ನೈಸ್ ಇನ್ ರಿಯಲ್ ಲೈಫ್. ಐ ಆಮ್ ಶೋರ್ ಸ್ಕ್ರೀನ್ ಮೇಲೂ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ ಅಂತ. ಆ್ಯಂಡ್ ಯು ಆರ್ ರಿಯಲಿ ಗುಡ್ ಸರ್. ಐ ಲವ್ ಯುವರ್ ಆನ್ ಸ್ಕ್ರೀನ್ ಪ್ರೆಸೆನ್ಸ್. ಆ್ಯಂಡ್ ಚೇತನ್ ಸರ್, ಆಲ್ ದ ಬೆಸ್ಟ್ ನಿಮ್ಮ ಪೂರ್ತಿ ಚಿತ್ರತಂಡಕ್ಕೆ. ಆ್ಯಂಡ್ ಈ ಸಿನಿಮಾ ತುಂಬ ದಿನ ಓಡಲಿ. ಆ್ಯಂಡ್ ಐ ಆಮ್ ಸೂಪರ್ ಎಕ್ಸೈಟೆಡ್ ಟು ಬಿ ಹಿಯರ್. ಲವ್ಲಿ ಸಿನಿಮಾ ಯಾವಾಗ ರಿಲೀಸು? ಜೂನ್ 14. ಎಲ್ಲರೂ ಕೂಡ ಬನ್ನಿ, ಸಿನಿಮಾನ ಥಿಯೇಟ್ರಲ್ಲಿ ಬಂದು ನೋಡಿ. ಆ್ಯಂಡ್ ಲವ್ಲಿ ಸಿನಿಮಾ ಬ್ಲಾಕ್ ಬಸ್ಟರ್ ಸಿನಿಮಾ ಆಗಲಿ ಅಂತ ನನ್ನ ಕಡೆಯಿಂದ ನಾನು ವಿಶ್ವಾಸ ತಿಳಿಸ್ತೀನಿ. ಈ ಸಿನಿಮಾದಲ್ಲಿ ವರ್ಕ್ ಮಾಡಿರೋ ಎಲ್ಲ ತಂತ್ರಜ್ಞರಿಗೂ ಶುಭವಾಗಲಿ, ಎಲ್ಲ ಕಲಾವಿದರುಗಳಿಗೂ ಶುಭವಾಗಲಿ ಅಂತ ನನ್ನ ಕಡೆಯಲ್ಲಿ ವಿಶ್ವಾಸ ತಿಳಿಸ್ತೀನಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ಮೀಡಿಯಾದವ್ರಿಗೆ ನಮಸ್ಕಾರ. ರಿಷಬ್ ಶೆಟ್ಟಿ ಅವರು ಬಂದಿದ್ದಾರೆ. ತುಂಬ ಒಳ್ಳೆ ಪಾಸಿಟಿವ್ ಎನರ್ಜಿ ಇದೆ. ವಸಿಷ್ಠ ರಜಾ ಹುಲಿಯಿಂದ ಇಂಟ್ರೊಡ್ಯೂಸ್ ಆಗಿರೋ ಹುಡುಗ, ಒಳ್ಳೆ ವಾಯ್ಸ್ ಇದೆ. ಒಂದು ಒಳ್ಳೆ ಸಿನಿಮಾ ಬರ್ತಾ ಇದೆ ಕನ್ನಡದಲ್ಲಿ. ಸಾಂಗ್ಗಳು ತುಂಬ ಪಾಸಿಟಿವ್ ಆಗಿ ಅನ್ನಿಸ್ತಾ ಇದೆ. ಮೊನ್ನೆ ರಿಲೀಸ್ ಆಗಿರುವಂಥ ಒಂದು ಐಟಮ್ ಸಾಂಗ್, ಕಾವ್ಯ ಶೆಟ್ಟಿ ಅವರೆಲ್ಲ ಮಾಡಿರೋ ಸಾಂಗ್ ಎಲ್ಲ ತುಂಬ ಸೌಂಡಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಅನೂಪ್ ಸಲೀಂ ಅವರು ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ. ವಸಿಷ್ಠ ಒಂದು ಹಾಡು ಹಾಡಿದ್ದಾರೆ, ಅದು ತುಂಬ ಚೆನ್ನಾಗಿದೆ. ಇಡೀ ಟೀಮ್ಗೆ ಒಳ್ಳೆಯದಾಗಲಿ. ಜೂನ್ 14 ಇದೇ ಥರ ಇಷ್ಟೇನು ಜನ ಸೇರಿದ್ದೀವಿ, ಅದೇ ಜನ ಥಿಯೇಟ್ರಿಗೂ ಬಂದು ಥಿಯೇಟ್ರು ಹೌಸ್ಫುಲ್ ಆಗಲಿ ಅಂತ ಕೇಳ್ಕೊಳ್ತೀನಿ. ನಮಸ್ತೆ. 14 ಲವ್ಲಿ ರಿಲೀಸ್ ಆಗ್ತಾ ಇದೆ. ಇದ್ರ ಬಗ್ಗೆ ನನಗೆ ತುಂಬ ಹೋಪ್ ಇದೆ, ಯಾಕೆಂದರೆ ಕತೆ ಹಂತದಿಂದ ನನಗೆ ವಸಿಷ್ಠ ಅವರು ನನಗೆ ಶೇರ್ ಮಾಡಿದರು. ಸೊ ವಸಿಷ್ಠ ಹೀರೋ ಆಗಿ ಮಾಡಿದ ಮುಂದೆ ಹಿಂದಿನ ಸಿನಿಮಾಗಿಂತ ಇದು ತುಂಬ ಸ್ವಲ್ಪ ವಿಭಿನ್ನ. ಸೊ ಒಂದು ಮಾಸ್ ಬಿಟ್ಟು ಮಾಸ್ ಕಮ್ ಲವರ್ ಆಗಿ ತುಂಬ ಈ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಎಲ್ರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ ರಿಷವಣ್ಣ ನೋಡುವಂಥ ಅವಕಾಶ ಸಿಕ್ತು, ದತ್ತಣ್ಣ ಸರ್ನ ನೋಡುವಂಥ ಅವಕಾಶ ಸಿಕ್ತು. ಮೈಕ್ಗೂ ಕೂಡ ಭಯಾಗುವಂಥ ಒಂದು ವಾಯ್ಸ್ ಅಂತ ಇದ್ರೆ ಅದು ಅವರ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ನೋಡಿದಾಗ ಪರ್ಸನಾಲಿಟಿಗೆ ಸರಿ ಇರುವಂಥ ವಾಯ್ಸ್ ಇರುವಂಥ ಕಲಾವಿದರು ತುಂಬ ಕಡಿಮೆ ಇರೋದ್ರಲ್ಲಿ ಒಬ್ಬರು ವಸಿಷ್ಠ ಸರ್ ಅಂತ ಹೇಳ್ಬೋದು. ನನಗೆ ತುಂಬ ಆತ್ಮೀಯರು ಆ್ಯಂಡ್ ನಾನು ಭಾಳ ಇಷ್ಟಪಡುವಂಥ ಆ್ಯಕ್ಟರ್ಸು. ಲವ್ಲಿಯಾಗಿ ಓಡ್ಲಿ ನೋಡಿದಾಗ ನನಗೆ ಗೂಗ್ಲಿ ನೆನಪಾಯಿತು. ಗೂಗ್ಲಿ ನಾನು ಲವ್ಲಿ ಕೂಡ ಅಷ್ಟೇ ದೊಡ್ಡ ಹಿಟ್ ಆಗಲಿ ಅಂತ ನನ್ನ ಆಶಯ. ಒಳ್ಳೆಯದಾಗಲಿ. ಎಲ್ಲರಿಗೂ ನಮಸ್ಕಾರ. ಹಾಯ್ ರಿಷಬ್ ಸರ್, ಹಾಯ್ ಡಾರ್ಲಿಂಗ್. ನಂದು ವಸಿಷ್ಠದಂದ್ರೆ ಹಳೆಯ ಸ್ನೇಹ, ರಾಜಾವಲಿಯಿಂದ ಅವಾಗಿಂದ ಅವತ್ತಿಂದ ಇವತ್ತವರೆಗೂ ಅದೇ ಪ್ರೀತಿ, ಅದೇ ವಿಶ್ವಾಸ, ಎಲ್ಲೋದ್ರೂ ಒಂದೇ ಥರ ಇರ್ತಾರೆ. ಒಂದು ಸಂಗತಿ ಹೇಳಬೇಕು, ನನಗೆ ಯಾವ ಥರ ಹೆಲ್ಪ್ ಮಾಡಿದ್ರು ಅಂತ. ಯಾವುದೋ ಒಂದು ತಮಿಳ್ ಸಿನಿಮಾ ಸಡನ್ನಾಗಿ ಶೂಟ್ ಇತ್ತು. ಆವಾಗ ತಮಿಳಲ್ಲಿ ಒಂದು 3-4 ಪೇಜ್ ಡೈಲಾಗ್ ಕೊಟ್ಬಿಟ್ಟಿದ್ರು. ಬೆಳಿಗ್ಗೆನೇ ಶೂಟ್ ಇದೆ ಏನು ಗುರು ಅಂತ ಕೇಳಿದಾಗ ನನಗೊಂದೊಂದು ಸರ್ಪ್ರೈಸ್ ಎಲಿಮೆಂಟು ವಸಿಷ್ಠ ಅವ್ರು ಅದನ್ನ ತೊಗೊಂಡು ನನಗೆ ಕಳಿಸಿ ಅಂತ ಹೇಳ್ಬಿಟ್ಟು ಪೂರ್ತಿ ಅದನ್ನು ಪಕ್ಕ ತಮಿಳ್ ಅವ್ರ ಥರನೇ ನನಗೆ ಮಾಡ್ಯುಲೇಷನ್ ಸಮೇತ ವಾಯ್ಸ್ ನೋಟಲ್ಲಿ ಕಳಿಸ್ತಾ ಇದ್ರು. ಅದು ನನಗೆ ಆ ಸಿನಿಮಾಗೆ ತುಂಬಾ ಹೆಲ್ಪ್ ಆಯಿತು. ಅಲ್ಲಿಂದ ಇನ್ನೂ ಗಟ್ಟಿ ಆಯಿತು ನಮ್ಮ ಸ್ನೇಹ. ಈ ವೇದಿಕೆ ಮೂಲಕ ನಿಮಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವತ್ತು ಮರೆತೋಗಿದ್ದೆ. ಸಕ್ಕತ್ತಾಗಿದೆ, ಸಕ್ಕತ್ತಾಗಿ ಕಾಣಿಸ್ತಾ ಇದ್ದೀರಾ. ಒಳ್ಳೇದಾಗಲಿ ನಿಮಗೆ. ವೇಟಿಂಗ್ ಟು ಸಿ ದ ಟ್ರೈಲರ್. ಮೂವಿನೂ ನೋಡ್ಬೇಕು ಅನಿಸ್ತಾ ಇದೆ. ಒಳ್ಳೇದಾಗಲಿ ಅಂತ, ಇಡೀ ತಂಡಕ್ಕೆ ಒಳ್ಳೇದಾಗಲಿ ಅಂತ ಕೇಳ್ತಾ ನಾನು ಈ ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ನಮಸ್ತೆ ರಿಷಬ್ ಸರ್, ನಮಸ್ತೆ. ತುಂಬ ಖುಷಿಯಾಗುತ್ತೆ. ಯಾಕಂದರೆ ಹೊರಗಡೆ ಮಳೆ, ಇಲ್ಲಿ ಬೆಂಕಿ ಅಂತ ಟ್ರೈಲರ್ ರಿಲೀಸ್ ಆಗಕ್ಕೆ ಅಂತ ಹೇಳ್ಬಿಟ್ಟು ಕಾಯ್ತಾ ಇದ್ದೀವಿ. ಖಂಡಿತ ಬೆಂಕಿಯಾಗೇ ಇರುತ್ತೆ. ಸಿನಿಮಾನು ಅಷ್ಟೇ ಅದ್ಭುತವಾಗಿ ಬಂದಿರುತ್ತೆ ಅನ್ನೋ ನಂಬಿಕೆ ಇದೆ. ದಯವಿಟ್ಟು 14ನೇ ತಾರೀಕು ಎಲ್ಲರೂ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊತಾ ಇದ್ದೀನಿ. ಹುಷಾರು. ಸೊ ನೋಡ್ತಿರ್ಬೇಕಾದ್ರೆ ಒಂದು ಸಿನಿಮಾಗೆ ಇರಬೇಕಾದಂಥ ಎಲ್ಲ ಅಂಶಗಳು, ಎಲ್ಲ ಕ್ವಾಲಿಟಿಗಳು ಸಹ ಬರೀ ಒಂದು ಹಾಡಲ್ಲೇ ನಮಗೆ ಕಾಣಿಸ್ತು. ತಂದೆ ತಾಯಿ ಪ್ರೀತಿ ಆಗಿರ್ಬೋದು, ಫ್ರೆಂಡ್ಶಿಪ್ ಆಗಿರ್ಬೋದು, ಹಿರಿಯರಾಗಿರ್ಬೋದು, ಪ್ರತಿಯೊಂದು
ವಿಷಯಗಳನ್ನ ಇಟ್ಕೊಂಡಿರ್ತಕ್ಕಂಥ ಒಂದು ಒಳ್ಳೆ ಅದ್ಭುತವಾದಂತಹ ಸಿನಿಮಾ. ನಾನು ಕೂಡ ಮಾಡಿದೆ 14ನೇ ತಾರೀಕು ಎಲ್ಲರೂ ಹೋಗಿ ಥಿಯೇಟರ್ನಲ್ಲಿ ಸಿನಿಮಾ ನೋಡಿ. ಸೊ ಲವ್ಲಿ ಸಿನಿಮಾಗೆ ನನ್ನ ಕಡೆಯಿಂದ ಪ್ರೀತಿ ತುಂಬಿದ ಶುಭಾಶಯಗಳು. ಆಲ್ ದ ಬೆಸ್ಟ್. ಲವ್ಲಿ ಆಗಿದೆ ಅಂತ ಇಲ್ಲಿ ಲೈವ್ ಆಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಕಾಯ್ತಾ ಇದ್ದಾರೆ ಕಾಂತಾರ 2ಗೋಸ್ಕರ. ಅದರ ಒಂದು ಬಿಸಿ ಸ್ಕೆಡ್ಯೂಲ್ ಅಲ್ಲಿ ಇದ್ರೂ ಕೂಡ ನಮ್ಮ ಚಿತ್ರರಂಗದ ಮೇಲಿರುವಂತಹ ಅಭಿಮಾನ, ವಸಿಷ್ಠ ಮೇಲಿರುವಂತಹ ಪ್ರೀತಿ, ಇದೆಲ್ಲವನ್ನ ಸೇರಿ ಅವರು ಅಷ್ಟು ಬ್ಯುಸಿ ಆಗಿದ್ರು ಕೂಡ ಇವತ್ತು ಇಲ್ಲಿ ಬಂದಿದ್ದಾರೆ ಈ ಟ್ರೈಲರ್ ಲಾಂಚ್ ಮಾಡೋದಕ್ಕೆ. ಅಂದ್ರೆ ಮೊದಲನೇದಾಗಿ ನಮ್ಮ ರಿಷಬ್ ಶೆಟ್ಟಿ ಅವರಿಗೆ ದೊಡ್ಡ ಚಪ್ಪಾಳೆ ಬರ್ಬೇಕಪ್ಪ, ದೊಡ್ಡ ಚಪ್ಪಾಳೆ. ಥ್ಯಾಂಕ್ ಯು ಸೋ ಮಚ್ ಶೆಟ್ರೆ, ನೀವು ಬಂದಿದ್ದಕ್ಕೆ. ಈಗ ನೀವು ಕುಂತ ಜಾಗದಲ್ಲಿ ನಿಮ್ಮ ಹತ್ರ ಮೈಕ್ ಬರುತ್ತೆ, ನೀವು ಅಲ್ಲಿಂದ ಟ್ರೈಲರ್ ಲಾಂಚ್ ಅಂತ ಹೇಳ್ಬಿಟ್ರೆ ಇಲ್ಲಿ ಟ್ರೈಲರ್ ಪ್ಲೇ ಆಗುತ್ತೆ. ಅದಾದ ನಂತರ ನೀವು ನಮ್ಮ ಜೊತೆ ಮಾತಾಡ್ಬೋದು. ನಮ್ಮ ರಿಷಬ್ ಶೆಟ್ಟಿ ಅವರಿಗೆ ಮೈಕ್ ಪ್ಲೀಸ್. ಹೌದಾ? ಎಲ್ಲರಿಗೂ ಆಮೇಲೆ ಮಾತಾಡೋಣ. ಫಸ್ಟ್ ಟ್ರೈಲರ್ ಲಾಂಚ್ ಮಾಡೋಣ. ಟ್ರೈಲರ್ ಲಾಂಚ್ ಪ್ಲೀಸ್. ಹಾಗೆಯೇ ನಮ್ಮ ಜನಪ್ರಿಯ ಡಿಒಪಿ ಆದಂತಹ ನವೀನ್ ಸರ್ ಅವರು ಬಂದಿದ್ದಾರೆ, ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ನವೀನ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಬೇಕಾಗಿ ಕೋರಿಕೆ. ಎಲ್ಲರಿಗೂ ನಮಸ್ಕಾರ. ವಸಿಷ್ಠ ಸರ್ ಹಾಯ್, ರಿಷಬ್ ಸರ್ ಹಾಯ್, ಎಲ್ಲರಿಗೂ ನಮಸ್ಕಾರ. ಸೊ ಲವ್ಲಿ ಟೈಟಲ್ ತಕ್ಕಾಗಿ ಇಲ್ಲ ಟ್ರೈಲರು. ಕೇಶವ್ ಮಫ್ತಿಗೆ ಅಸಿಸ್ಟೆಂಟಾಗಿ ಮಾಡಿದ್ದ, ತುಂಬ ಸಿನ್ಸಿಯರಾಗಿ ಕೆಲಸ ಮಾಡ್ತಾ ಇದ್ದ ಹುಡುಗ. ಟ್ರೈಲರ್ ನೋಡಿದಾಗ ಸಿನಿಮಾನು ಅಷ್ಟೇ ಸಿನ್ಸಿಯರಾಗಿ ಮಾಡಿದ ಅನಿಸುತ್ತೆ. ವಸಿಷ್ಠ ಸರ್ ಸೂಪರ್ ಆಗಿದೆ, ಕಣ್ಣು ಸೂಪರಾಗಿ ಕಾಣ್ತಾ ಇದೆ. ಹೈಟು, ಪರ್ಸನಾಲಿಟಿ, ವಾಯ್ಸ್. ಆವಾಗ ಯಾರು ಚೆನ್ನಾಗಿ ಹೇಳಿದ್ರು ಅವರು, ಮೈಕ್ ಭಯ ಆಗುತ್ತೆ, ಮೈಕ್ಗೆ ಭಯ ಆಗುತ್ತೆ ಅಂತ. ಸ್ಪೀಕರಲ್ಲಿ ವಾಯ್ಸ್ ಬಂದಾಗ ಆ ವೈಬ್ಸ್ ಆಗಿತ್ತು. ಆ್ಯಂಡ್ ಅನೂಪ್ ಸಿರೀನ್ ಸರ್ ಮ್ಯೂಸಿಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಶ್ವಿನ್ ನಮ್ಮ ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ. ನವೀನ್ ಸರ್ ಇಲ್ಲಿ ಅವರು ಇಲ್ಲಿ ಯಾವ್ದಾದ್ರು ಒಳ್ಳೆ ಫ್ರೇಮ್ ಸಿಗುತ್ತಾ ಅಂತ ನೋಡ್ತಾ ಇದ್ದಾರೆ. ಸೊ ಖುಷಿಯಾದ ವಿಚಾರ ಏನಂದ್ರೆ ಮಫ್ತಿ ತುಂಬಾ ಜನ ಕೆಲಸ ಮಾಡಿದ್ದಾರೆ ಇದರಲ್ಲಿ. ಸೊ ಕೇಶವ್, ಅಶ್ವಿನ್, ನವೀನ್ ಅವ್ರು ಅಸಿಸ್ಟೆಂಟ್ ಆಗಿ ಮಾಡಿದ್ದ. ಸೊ ಹರೀಶ್ ಕೋಮ್ ಎಡಿಟರು, ನಮ್ಮ ವಸಿಷ್ಠ ಸಾರು ಮಾಡಿದ್ರು. ಅದರಲ್ಲಿ ತುಂಬಾ ಸರ್ ಡ್ರಮ್ ಸೀನ್ಸ್ ಶೂಟ್ ಮಾಡಿದಾಗ ತುಂಬಾ ಜನ ಫ್ಯಾನ್ ಆಗಿದ್ರು ಅದಕ್ಕೆ. ಸೊ ಓವರಾಲ್ ಆಗಿ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಅನಿಸ್ತಾ ಇದೆ. ಸೊ ಮೇಕಿಂಗ್ ವೈಸು, ಆಕ್ಷನ್ ವರ್ಕ್ ವೈಸು ತುಂಬಾ ಚೆನ್ನಾಗಿದೆ. ಆಲ್ ದ ವೆರಿ ಬೆಸ್ಟ್ ಟು ಹೋಲ್ ಟೀಮ್. ಒಳ್ಳೇದಾಗಲಿ. ಥ್ಯಾಂಕ್ ಯು. ಚಲನಚಿತ್ರರಂಗದ ಹೆಮ್ಮೆಯ ನಟ ದತ್ತಣ್ಣ ಅವರು. ದತ್ತಣ್ಣ ಕೇಳ್ತಾ ಇದ್ದಾರೆ ನಾನು ಏನ್ ಮಾಡಬೇಕು ಅಂತ. ಚಿತ್ರದಲ್ಲಿ ಅಭಿನಯದ ಅನುಭವ, ನಿಮ್ಮ ಜೀವನದ ಅನುಭವ. ರಿಷಬ್ ಶೆಟ್ಟಿ ಸರ್ ಬಂದಿದ್ದಾರೆ. ವಸಿಷ್ಠ ಅವ್ರ ಬಗ್ಗೆ ನಿಮ್ಮ 2 ಮಾತು, ಆಶೀರ್ವಾದ. ದೊಡ್ಡದವರೆಲ್ಲ ಕೂತಿದ್ದಾರೆ. ಜಗತ್ತಿನಾದ್ಯಂತ ಕನ್ನಡ ಚಿತ್ರರಂಗವನ್ನು ಬೆಳೆಸಿದ್ದಾರೆ. ಅವರೆಲ್ಲರಿಗೂ ಒಂದು ಸಲಾಂ. ನಾನು ಈ ಚಿತ್ರದಲ್ಲಿ ಪಾತ್ರ ವಹಿಸಿರೋದು. ಈಗ ಯಾರು ನಾನು ಕಥೆ ಹೇಳಿಬಿಟ್ರೆ ಇನ್ನೇನು ಉಳಿತು ಅಂತೀವಿ. ನಾನು ಸಿನಿಮಾ ನೋಡಿದ್ದೀನಿ, ಬಹಳ ಮೆಚ್ಕೊಂಡಿದ್ದೀನಿ. ಆ ವಿಷಯಗಳನ್ನು ಹೇಳೋಣ ಅಂದರೆ ನಮ್ಮ ವಿಮರ್ಶಕರೆಲ್ಲ ಏನ್ರಿ ನಿಮ್ಮ ಕೆಲಸ ನೀವು ಮಾಡ್ರಿ, ನಮ್ಮ ಕೆಲಸ ಯಾಕ್ರಿ ಮಾಡ್ತೀರಿ ಅಂತಾರೆ. ಏನು ಮಾತಾಡಬೇಕು ನಿಜವಾಗಿ ಗೊತ್ತಿಲ್ಲ. ಜನರಲ್ ಆಗಿ ಕನ್ನಡ ಚಿತ್ರರಂಗ ಈ 1-2-3 ವರ್ಷಗಳಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದೆ, ಅದ್ಭುತವಾದ ಹೆಸರು ಪಡೆದಿದೆ. ಇವಾಗ ನಾವು ಎಲ್ಲಾದರೂ ಹೊರಗಡೆ ಹೋದರೆ ನೀವು ಕನ್ನಡ ಚಿತ್ರರಂಗದವರ ಅಂತ ಕೇಳಿ ನಾವು ಹೆಮ್ಮೆ ಪಡ್ತಾರೆ. ಅದು ನಾವು ಪಡ್ಕೊಂಡಿರೋ ಒಂದು ಆಶೀರ್ವಾದ ಅಂತ ಹೇಳ್ಬೋದು. ಹೀಗೆ ಸತತವಾಗಿ ನಿರಂತರವಾಗಿ ಕನ್ನಡ ಚಿತ್ರರಂಗ ಬೆಳೀತಾ ಇರಬೇಕು. ಅದಕ್ಕೆ 10 ಜನ ಹೊಸ ಪೀಳಿಗೆಯವರು ಕಾಂಟ್ರಿಬ್ಯೂಟ್ ಮಾಡ್ತಾ ಇರಬೇಕು. ಅದು ನಿರಂತರವಾಗಿ ನಡೀಲಿ ಅಂತ ನಾನು ಆಶಿಸ್ತೇನೆ.
ಈ ಸಿನಿಮಾ ಈಗ ನೋಡಿ, ಇದು ಗ್ಯಾರಂಟಿಗಳ ಯುಗ. ಕಾಂಗ್ರೆಸ್ ಗ್ಯಾರಂಟಿ, ಮೋದಿ ಗ್ಯಾರಂಟಿ ಅಂತ ಎಲ್ಲರೂ ಗ್ಯಾರಂಟಿಗಳು ಕೊಡ್ತಾರೆ. ನಾನು ಒಂದು ಗ್ಯಾರಂಟಿ ಕೊಡ್ತಾ ಇದ್ದೀನಿ. ಈ ಸಿನಿಮಾನ ನೀವು ಇಡೀ ಫ್ಯಾಮಿಲಿ ಜೊತೆಗೆ ಹೋಗಿ ನೋಡಬೇಕು. ಯಾಕೆ ಅಂತ ಹೇಳ್ತೀನಿ, ಇಲ್ಲಿ ಬರೀ ಪ್ರೀತಿ, ಪ್ರೇಮ, ಪ್ರಣಯ, ಫೈಟ್ಸು ಅಷ್ಟೇ ಅಲ್ಲ. ಕನ್ನಡದಲ್ಲಿ ಒಂದು ಅದ್ಭುತವಾದ ಪದ ಇದೆ, ಒಲವು ಅಂತ. ಆ ಒಲವಿನ ಚಿತ್ತಾರ ಇದರೊಳಗಿದೆ. ಅದೇ ಪ್ರಮುಖವಾದ ಪಾತ್ರ ವಹಿಸಿರೋದು ಈ ಸಿನಿಮಾದಲ್ಲಿ. ಇದು ಈ ಸಿನಿಮಾ ನೋಡಿದ ಮೇಲೆ ಯಾವುದೇ ಒಂದು ಹೆಣ್ಣಾಗಲಿ ನನಗಿಂತ ಒಬ್ಬ ಗಂಡು ಇರಬೇಕು ಅಂತ, ಯಾವುದೇ ಗಂಡಾಗಲಿ ನನಗಿಂತ ಒಬ್ಬ ಹೆಣ್ಣಿಸಿರಬೇಕು ಅಂತ ಇವರೆಲ್ಲರನ್ನ ನೋಡಿ ಮೆಚ್ಕೊಳ್ಳೋ ಅಂಥ ಜನ ಇದ್ದಾರೆ. ಈ ಚಿತ್ರಕ್ಕೆ ಅದ್ಭುತವಾದ ಯಶಸ್ಸು ಸಿಗಲಿ ಅಂತ ಹೇಳ್ತೀನಿ. ನಿಮ್ಮೆಲ್ಲರ ಸಹಕಾರ, ಸಹಯೋಗ ಬಹಳ ಮುಖ್ಯ. ಆದ್ದರಿಂದ ಜೂನ್ 14ಕ್ಕೆ ನಿಮ್ಮೆಲ್ಲರನ್ನು ಹಾರ್ದಿಕ Hi ma'am. Huh? Ma'am. Madam. You look very pretty. Thank you. But I'm very young. Like Monday I just attended my 16th year birthday. ಅವ್ರು ಹೋಗಿ ನನ್ನ 15 ವರ್ಷದಿಂದ ದೂರದರ್ಶನದಿಂದ ನೋಡ್ತಾ ಇದ್ದಾರೆ ಮ್ಯಾಮ್ ಅಂದ್ಬಿಟ್ರು. ಅನುಶ್ರೀ ಅಂತ ಹೇಳಿ. ಹಾಯ್ ಅನುಶ್ರೀ. ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವೇ ಹೇಳಿದ್ರಲ್ಲ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಥ್ಯಾಂಕ್ ಯು ಸೋ ಮಚ್. ಸೊ ಸ್ಟೆಫಿ ಅವರೇ, ನೀವು ಹೇಳಿದ್ದೀರಾ ನಿಮ್ಮ ಚಿತ್ರದ ಅನುಭವ, ಯೋರ್ ಎಕ್ಸ್ಪೀರಿಯನ್ಸ್ ಅಬೌಟ್ ದ ಫಿಲ್ಮ್, ಫ್ಯೂ ವರ್ಡ್ಸ್. ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಹೌ ಇಸ್ ದ ಟ್ರೇಲರ್? ಇಷ್ಟ ಆಯ್ತು? ದೇ ಸಿ ಬ್ಯೂಟಿಫುಲ್ ಗರ್ಲ್, ಫರ್ಗೆಟ್ ಆಲ್ ವರ್ಡ್ಸ್. ಹೇಳ್ರು ಚೆನ್ನಾಗಿದೆ, ಏನು ಹೇಳ್ರು, ವೆರಿ ನೈಸ್, ಲವ್ಲಿ ಅಂತ ಹೇಳಿ, ಲವ್ಲಿ. ಫಸ್ಟ್ ಆಫ್ ಆಲ್ ನೀವೆಲ್ಲರೂ ನಮ್ಮ ಸಿನಿಮಾ ಟ್ರೇಲರ್ ಲಾಂಚ್ಗೆ ಬಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ತುಂಬ ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ರಿಷಬ್ ಸರ್, ಐ ಆಮ್ ಅ ಹ್ಯೂಜ್ ಫ್ಯಾನ್ ಆಫ್ ಯುವರ್ ವರ್ಕ್ ಸರ್. ನನಗೆ ಕಾಂತಾರ ಸಿನಿಮಾ ತುಂಬ ಇಷ್ಟ ಆಯಿತು ಸರ್. ಆ್ಯಂಡ್ ಸಿಂಗಾರ ಸೀರೀಸ್ ಒನ್ ಆಫ್ ಮೈ ಕರೆಂಟ್ ಫೇವ್ರೆಟ್ ಪ್ಲೇಲಿಸ್ಟ್. So thank you so much for gracing the occasion. I really hope that I get to work with you soon sometime. And to all the esteemed actors, directors, producers from the Kannada film industry, ಬಂದಿದ್ದಕ್ಕೆ ತುಂಬ ತುಂಬ ಧನ್ಯವಾದ. ಆ್ಯಂಡ್ ವೆಲ್ ಲವ್ಲಿ, ಇದು ನಂದು ಕನ್ನಡದಲ್ಲಿ ಮೊದಲನೇ ಸಿನಿಮಾ. ಆ್ಯಂಡ್ ತುಂಬ ತುಂಬ ಖುಷಿ ಆಗ್ತಿದೆ ಟು ಬಿ ಅ ಪಾರ್ಟ್ ಆಫ್ ದ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಈ ಫಿಲ್ಮಲ್ಲಿ ನನ್ನ ಹೆಸರು ನನ್ನ ಹೆಸರು ಸ್ಟೆಫಿ ಪಟೇಲ್ ಅಂತ. ಬಟ್ ಈ ಫಿಲ್ಮಲ್ಲಿ ನನ್ನ ಹೆಸರು ಜನನಿ. ಚೇತನ್ ಸರ್ ಮೈ ಡೈರೆಕ್ಟರ್. ವೇರ್ ಇಸ್ ಹಿ? ಚೇತನ್ ಸರ್, ತುಂಬ ತುಂಬ ಧನ್ಯವಾದ ಫಾರ್ ಗಿವಿಂಗ್ ಮೀ ಜನನಿ ಸರ್. I've fallen in love with the character, so beautifully written. It will always be special to me, and you will always be special to me. What a director you are, sir. I could not have asked for a better start than this. Nama co-actor Vashishta sir, royal star. My Jai, thank you so much for being this amazing Jai to Janani. Without your support and help, I don't think I could have finished the film. Ashwin sir, I think he's not here, but sir, thank you so much. You make me look so pretty. At last, nim Ashirvada, Preeti, ಯಾವಾಗಲೂ ನನ್ನ ಜೊತೆ ಇರಲಿ. ಕನ್ನಡ ನನಗೆ ಮಾತಾಡೋಕ್ಕೆ ತುಂಬ ಇಷ್ಟ. ಆ್ಯಂಡ್ ಐ ಕುಡ್ ಪ್ರೌಡ್ಲಿ ಸೇ Karnataka ನನಗೆ second ಮನೆ. And yes, it is. And because of this film Lovely, I think ನಾನು ಪಕ್ಕಾ ಕನ್ನಡ ಹುಡುಗಿ ಆಗಿದ್ದೀನಿ. Thank you so much. Thank you. ಸೇಮ್ ಇದೆಲ್ಲ ಅವ್ರದ್ದು, ನಂದು ವಾಯ್ಸ್ ಮತ್ತೆ ಇವ್ರದ್ದು ವಾಯ್ಸ್ ಸೇಮ್.
ಆಮೇಲೆ ಏನು ಹೇಳ್ಕೊಟ್ರು ಅಮ್ಮ ಅಂತ ಯೋಚನೆ ಮಾಡ್ತಾ ಇದ್ದಾಳೆ. ನೀನು ಈ ಪಿಕ್ಚರಲ್ಲಿ ಆಕ್ಟ್ ಮಾಡಿದೆಯಲ್ಲ ಮನ್ಷಿ, ಪಿಕ್ಚರಲ್ಲಿ ಆಕ್ಟ್ ಮಾಡಿದೆಯಲ್ವಾ? ಇಷ್ಟ ಆಯ್ತು ಆಕ್ಟ್ ಮಾಡಿದ್ದೆಲ್ಲ? ತುಂಬಾ ಇಷ್ಟ ಆಯ್ತು. ಏನ್ ನಿನ್ ಕ್ಯಾರೆಕ್ಟರ್ ಹೆಸರೇನು? ಪರವಾಗಿಲ್ಲ ಬಿಡು. ಹೇಳ್ಕೊಟ್ಟಿದ್ದಾರೆ. ಓಕೆ ಡನ್. ಸರಿ, ನಾನೇನೋ ಕೇಳ್ಪಟ್ಟೆ, ನೀನು ವಸಿಷ್ಠ ಸರ್ ಹೆಂಗ್ ನಡೀತಾರೆ, ಹೆಂಗ್ ಮಾತಾಡ್ತಾರೆ ಅದೆಲ್ಲ ಇಮಿಟೇಟ್ ಮಾಡ್ತೀಯಂತೆ ನೀನು, ಹೌದಾ? ಹೇಳಿದ್ರು ನನ್ಗೆ. ತೋರಿಸ್ತೀಯ, ನಮ್ಮೆಲ್ರಿಗೂ ತೋರಿಸ್ತೀಯ ವಸಿಷ್ಠ ಸರ್ ಹೆಂಗೆ ನಡೀತಾರೆ, ಹೆಂಗೆ ಆಕ್ಟ್ ಮಾಡ್ತಾರೆ? ಅಲ್ಲ ಸರ್ ತೋರಿಸಲ್ಲ ಅವರು, ಮನುಷ್ಯಕ್ಕೆ ಹಂಗೆ ಆಕ್ಟ್ ಮಾಡಿ ತೋರಿಸ್ತಾರೆ. ಗೊತ್ತಿಲ್ಲ. ವಸಿಷ್ಠ ಸರ್ ಹತ್ರ ಪರ್ಮಿಷನ್ ತಗೋತೀನಿ. ನಂಗೆ ಗೊತ್ತಿಲ್ಲ ಹೆಂಗ್ ಮಾಡ್ಬೇಕು ಅಂತ. ನಿನ್ಗೆ ಹೇಳ್ಕೊಟ್ಟಿಲ್ವ ಅಂತ ನನಗೆ ತಪ್ಪು ಹೇಳ್ಕೊಟ್ರ? ಹೌದು, ತುಂಬಾ ಥ್ಯಾಂಕ್ಸ್ ಸರ್. ಇಷ್ಟು ಜನರ ಮುಂದೆ, ಅದು ಡಿವೈನ್ ಸ್ಟಾರ್ ಮುಂದೆ ನನ್ನ ಮರ್ಯಾದೆ. ಪರವಾಗಿಲ್ಲ, ಇದನ್ನ ಯಾವುದು ಹಾಕ್ಬೇಡಿ, ಓಕೆನಾ? ನನಗೆ ಇಷ್ಟು ಉದ್ದ ಬರ್ಕೊಟ್ರು, ಆಕ್ಟಿಂಗ್ ಮಾಡ್ತಾರೆ ವಂಚಿಕವ್ರು ಅಂತ. ಯಶು ಹೇಳ್ಕೊಡೋದಲ್ಲ ಬೇಬಿ ಅವರಿಗೆ ಒಂಚೂರಾದ್ರು ನನಗೆ. ಸರಿ, ಓಕೆ, ವಸಿಷ್ಠ ಸರ್ಗೆ ಆಲ್ ದ ಬೆಸ್ಟ್ ಹೇಳು. ಆಲ್ ದ ಬೆಸ್ಟ್ ವಸಿಷ್ಠ ಸಿಂಹ. ಓ, ವಸಿಷ್ಠ ಸಿಂಹ ಆಲ್ ದ ಬೆಸ್ಟ್ ಹೇಳ್ಬಿಟ್ಟು. ಲವ್ಲಿ. ಸಮೀಕ್ಷಾ ಅವರೇ, ನೀವು ಹರಿಪ್ರಿಯ ಅವ್ರ ಥರ ಇಮಿಟೇಟ್ ಅವ್ರನ್ನ ಇಮಿಟೇಟ್ ಮಾಡೋಷ್ಟೇನು ಬೆಳೆದಿಲ್ಲ ನಾನು. ಐ ಮೀನ್ ಲೈಕ್ ಟ್ಯಾಲೆಂಟ್ ವೈಸ್. ಸೊ ಎಲ್ರಿಗೂ ನಮಸ್ಕಾರ. ಇಲ್ಲಿಗೆ ಬಂದಿರೋ ಎಲ್ಲ ಜನತೆಗಳಿಗೂ ಹಾಗೂ ಗಣ್ಯ ವ್ಯಕ್ತಿಗಳಿಗೂ ನಮಸ್ಕಾರ. ಸೊ ಸಿರಿ ಅಂತ ನನ್ನ ಕ್ಯಾರೆಕ್ಟರ್ ಹೆಸರು. ಕ್ಯಾರೆಕ್ಟರ್ ಹೆಸರು ತಕ್ಕನಾಗೆ ಇದೆ. ನಾನು ಏನಕ್ಕೆ ಬರ್ತೀನಿ ಲವ್ಲಿ ಮೂವಿನಲ್ಲಿ, ಸಿರಿ ಅನ್ನೋ ಕ್ಯಾರೆಕ್ಟರ್ ಏನಕ್ಕೆ ಬರುತ್ತೆ, ಬಂದು ಏನು ಮಾಡುತ್ತೆ, ಏನು ಒಂದು ರಿವೀಲ್ ಮಾಡಿ ಹೋಗ್ತಾಳೆ ಸಿರಿ, ಅದನ್ನು ನೀವು ಜೂನ್ 14 ಥಿಯೇಟ್ರಲ್ಲೇ ಬಂದು ನೋಡಬೇಕು. ಆ್ಯಂಡ್ ನನಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದು ಚೇತನ್ ಸರ್ಗೆ ತುಂಬ ಥ್ಯಾಂಕ್ ಯು. ಆ್ಯಂಡ್ ಅಭುವನ ಕ್ರಿಯೇಷನ್ ಅವ್ರಿಗೂ ತುಂಬ ಥ್ಯಾಂಕ್ ಯು. ಆ್ಯಂಡ್ ವಸಿಷ್ಠ ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕಾದ್ರೆ ಫಸ್ಟ್ ಸೀನೇ ನಂದು ಒಂಥರ ಹೆದರ್ಕೊಳ್ಳೋ ಸೀನ್ ಇತ್ತು. ಸೊ ನಾನು ನ್ಯಾಚುರಲಿ ಹೆದರ್ಕೊಂಡಿದ್ದೆ. ಅಲ್ಲೆಲ್ಲ ಒಂದು ದೂರದಲ್ಲಿ, ಅಂದರೆ ನಾವು ನಮ್ಮ ಬಾಡಿನ ಶೂಟ್ ಮಾಡ್ತಾ ಇದ್ವಿ, ಅವ್ರು ಬಂದಿದ್ದಾರೆ ಅಂತ ಒಂದು ತುಂಬ ದೂರದಲ್ಲಿದ್ರು, ಅವ್ರು ಬಂದಿದ್ದಾರೆ, ಸೆಟ್ಟಲ್ಲಿದ್ದಾರೆ ಅನ್ನೋದು ಒಂದು ಫೀಲ್ ನಮಗೆ ಗೊತ್ತಾಗ್ತಾ ಇತ್ತು. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಈ ಒಂದು ಸ್ಟೇಜ್ ಮೇಲೆ ಬಂದಿರೋದಕ್ಕೆ. ದಟ್ಸ್ ಇಟ್. ಎಲ್ಲರೂ ಬಂದು ಜೂನ್ 14 ಥಿಯೇಟರಲ್ಲಿ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ಆ್ಯಂಡ್ ರಿಷಬ್ ಸರ್, ಸೊ ಇವತ್ತು ನಮಗೆ ಸ್ಪೆಷಲ್ ದಿನ, ಬಿಕಾಸ್ ನಮ್ಮ ಮೂವಿ ಟ್ರೇಲರ್ ರಿಲೀಸ್ ಆಗಿದೆ. ಬಟ್ ನೀವು ಬಂದು ಇನ್ನೂ ಸ್ಪೆಷಲ್ ಮಾಡಿದ್ರಿ. ನಿಮ್ಮ ಪ್ರೆಸೆನ್ಸಿಂದ ನಮಗೆಲ್ಲ ಒಂದು ವಿಶ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ಸರ್ ನಮಸ್ಕಾರ. ಲವ್ಲಿ ಕಾರ್ಯಕ್ರಮಕ್ಕೆ ಲವ್ಲಿ ಸ್ವಾಗತ ಸರ್ ನಮಗೆ. ಎಲ್ರಿಗೂ ನಮಸ್ಕಾರ. ಅಲ್ಲ ಬಂದಿರತಕ್ಕಂಥ ಎಲ್ಲ ಪ್ರಿಂಟ್ ಮೀಡಿಯಾ ಆಗಲಿ, ಪ್ರೆಸ್ ಮೀಡಿಯಾ ಎಲ್ಲ ಕನ್ನಡ ಅಭಿಮಾನಿಗಳಿಗೆ ಎಲ್ರಿಗೂ ನಮಸ್ಕಾರ ಹೇಳ್ತಾ ಥ್ಯಾಂಕ್ ಯು ಪಾರ್, ಧನ್ಯವಾದಗಳು. ಇದು ಉತ್ತರ ಕರ್ನಾಟಕ ಅವರ ಗೊತ್ತಾಯ್ತು, ಅಲ್ಲೆಲ್ಲ ಹೋದ್ರೆ ಹೆಂಗೆ ಸೌಂಡ್ಗಳು. ಥ್ಯಾಂಕ್ ಯು ಪಾರ್. ಆ್ಯಂಡ್ ನಮ್ಮ ವೈಶಿಷ್ಟ್ಯ ಅವರು ನನ್ನ ಬ್ರದರ್ ಫ್ರಮ್ ಅನದರ್ ಮದರ್. ಆ್ಯಂಡ್ ಅವ್ರು ಕರೆದಿದ್ದಕ್ಕೆ ಆ್ಯಕ್ಚುಲಿ ಇವತ್ತು ಬಂದು ನನ್ನ ಮಾದೇವ ಸಿನಿಮಾದ ಒಂದು ಸಾಂಗ್, ಲಿರಿಕಲ್ ಸಾಂಗ್ ಲಾಂಚ್ ಇತ್ತು. ಸೊ ಅಲ್ಲಿ ಮುಗಿಸ್ಕೊಂಡು ಎಲ್ಲ ನಮ್ಮ ಪತ್ರಕರ್ತರು ಎಲ್ಲ ಅವರು ಅಲ್ಲಿಂದ ಇಲ್ಲಿ ಬಂದರು, ನಾವು ಜೊತೆಲಿ ಬಂದ್ವಿ. ಸೊ ತಡವಾಗಿ ಬಂದಿದ್ದಕ್ಕೆ ದಯವಿಟ್ಟು ಕ್ಷಮೆ ಇರಲಿ. ಹಾಗೆ ಇಡೀ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ ಅನ್ನೋ ತಣ ನಮಸ್ಕಾರನ. ಆ್ಯಂಡ್ ಹರಿಪ್ರಿಯ ಮ್ಯಾಮ್ ಆ್ಯಂಡ್ ಸ್ಟೆಫಿ ಅವರು, ನನಗೆ ತುಂಬ ಖುಷಿಯಾಗಿದೆ ಅಂದರೆ ನಮ್ಮ ಕನ್ನಡದಲ್ಲಿ ಅಷ್ಟು ಚೆನ್ನಾಗಿ ಮಾತಾಡಿದ್ರಿ ಅಮ್ಮ, ಸೂಪರ್, ಹೀಗೆ ಚೆನ್ನಾಗಿರಿ. ಆ್ಯಂಡ್ ರಿಷಬ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಆ್ಯಂಡ್ ಇಲ್ಲಿ ಬಂದು ಇಲ್ಲಿ ನಿಮ್ಮ ಒಂದು ಅಮೃತ ಹಸ್ತದಿಂದ ಇವತ್ತು ಟ್ರೈಲರ್ ಲಾಂಚ್ ಮಾಡಿದ್ದೀರಾ. ಆ್ಯಂಡ್ ಖುಷಿ ಆಯಿತು. ಟ್ರೈಲರ್ ತುಂಬ ಚೆನ್ನಾಗಿದೆ, ನಾನು ಬರ್ತಾ ನೋಡ್ಕೊಂಬಂದೆ ಲಾಂಚ್ ಮಾಡಿದ್ದು, ಚೆನ್ನಾಗಿತ್ತು. ಆ್ಯಂಡ್ ಅಫ್ಕೋರ್ಸ್ ನಮ್ಮ ನವೀನ್ ಶಂಕರ್ ಬ್ರದರ್, ಒನ್ ಆಫ್ ಎ ವೆರಿ ಗುಡ್ ಟ್ಯಾಲೆಂಟ್. ಆ್ಯಕ್ಚುಲಿ ನೋಡಬೇಕಂದ್ರೆ ಒಂದು ಸಿನಿಮಾ ನಾವು ಮಾಡಬೇಕಾಗಿದ್ದ ಜೊತೆಯಲ್ಲಿ ಅದು ಇನ್ನು ಮುಂದೆ ಆಗುತ್ತೆ, ಅದು ಖಂಡಿತ ಇಬ್ಬರು ಒಟ್ಟಿಗೆ ಆ್ಯಕ್ಟ್ ಮಾಡ್ತೀವಿ, ಒಟ್ಟಿಗೆ ಮಾಡ್ತೀವಿ.
ಬೆಂಕಿ ತರ ಇರುತ್ತೆ ಸರ್ ಅದು. ಆಕ್ಚುಲಿ నేను ನೆಲ್ಸನ್ ಓಕೆ ನೆಲ್ಸನ್ ಅಲ್ಲಿ ಮಾಡಬೇಕಾಗಿತ್ತು. ಸೊ ಅದು ಅಂದರೆ ಡೇಟ್ಸು ನಮ್ಮ ಇಶ್ಯೂಸ್ ಏನೋ ಪ್ರಾಬ್ಲಮ್ ಆಯಿತು. ಇಲ್ಲಾಂದರೆ ಆ್ಯಂಡ್ ನವರಸನ್ ಸರ್ ಇಲ್ಲಿದ್ದಾರೆ, ಎಲ್ಲ ನೋಡೋದು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ನವರಸನ್ ಸರ್. ಆ್ಯಂಡ್ ಇದೇ ಎಲ್ಲ ದಯವಿಟ್ಟು ಮರಿಬೇಡಿ, ನಮ್ಮ ಕನ್ನಡ ಸಿನಿಮಾ, ನಮ್ಮ ಕನ್ನಡ ಹೆಮ್ಮೆ ಸಿನಿಮಾ ಇದೇ ಜೂನ್ 14ನೇ ತಾರೀಕು, ಜೂನ್ 14 ಕರ್ನಾಟಕ ರಾಜ್ಯಾದ್ಯಂತ ತೆರೆ ಕಾಣ್ತಿದೆ. ದಯವಿಟ್ಟು ತಾವು ಬಂದು ಹರಿಸಿ ಹಾರೈಸಿ ಅಂತ ನಾನು ಕೇಳ್ಕೊತೀನಿ. ಜೈ ಕರ್ನಾಟಕ, ಧನ್ಯವಾದಗಳು. ನವಗ್ರಹ ಡೈಲಾಗ ಅಲ್ಲ, ಜಗ್ಗು ಚಕ್ಕು ಬಸ್ಸು ಹಾರ್ಬರ್ ತಲ್ಪಲ್ಲ, ಹಾರ್ಬರ್ ತಲ್ಪಲ್ಲ. ಹಾರ್ಬರ್ ತಲುಪಲ್ಲ. ಜೈ ಕರ್ನಾಟಕ. ಜೈ ಕರ್ನಾಟಕ. ಅದ್ಭುತ ಅದ್ಭುತ, ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ ಕನ್ನಡ. ಅಂದ್ರೆ ಅವ್ರು ಕನ್ನಡ ಕಲಿಕೆ ಬಗ್ಗೆ ಇರುವಂತವ್ರ ಆಸಕ್ತಿ ನೋಡಿ, ಅದಕ್ಕೊಂದು ಚಪ್ಪಾಳೆ ಬರ್ಬೇಕು. ಸೊ ಥ್ಯಾಂಕ್ ಯು ಸರ್, ಬಂದಿದ್ದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ಸರ್, ನಾನು ನಿಮ್ಮ ಡೈರೆಕ್ಷನ್ಗೆ ಫ್ಯಾನ್ ಸರ್, ಕಿರಿಕ್ ಪಾರ್ಟಿಯಿಂದ. ಸೊ ನಾನು ಕೂಡ ಡೈರೆಕ್ಟ್ ಆಗಬೇಕು ಅಂತ ತಲೆಯಲ್ಲಿ ಇದ್ದಿದ್ದರಿಂದ ಕಿರಿಕ್ ಪಾರ್ಟಿಯಿಂದ ನಾನು ಓಕೆ ನಿಮ್ಮನ್ನು ಫಾಲೋ ಮಾಡ್ತಾ ಇದ್ದೆ. ಓಕೆ ಇದನ್ನು ನಾನು ಡೈರೆಕ್ಟ್ ಆಗಬೇಕು ಅಂತ. ನಂತರ ಕಾಂತಾರ ನೋಡಿದ್ಮೇಲೆ ಆ್ಯಕ್ಟಿಂಗು ಫ್ಯಾನ್ ಆಗ್ಬೋದು ಸರ್. ಈಗ ನನಗೆ ಯಾವ ಫೀಲ್ ಇದೆ ಅಂತಂದರೆ, ಒಂದು ಚಾನ್ಸ್ ನನಗೆ ಸಿಕ್ಕಿದ್ರೆ ಡೈರೆಕ್ಷನ್ ಮಾಡೋದಕ್ಕೆ ಸಾಕು ಅನ್ನಿಸ್ತಾ ಇದೆ ನಿಮಗೆ. ಸೊ ಥ್ಯಾಂಕ್ ಯು ಸರ್, ನಮ್ಮ ಲವ್ಲಿಗೆ ಸಪೋರ್ಟ್ ಮಾಡೋದಕ್ಕೆ ಬಂದಿದ್ದೀರಾ, ಥ್ಯಾಂಕ್ ಯು. ಇನ್ನು ಒಬ್ಬ ಹೊಸಬ ಸಿನಿಮಾ ಮಾಡಬೇಕು ಅಂದಾಗ ತುಂಬ ಕಷ್ಟಗಳು ಇರುತ್ತೆ. ನನ್ನ ಕನಸುಗಳನ್ನ ನಮ್ಮಂಥವ್ರು ಇಬ್ಬರು ವ್ಯಕ್ತಿಗಳು, ಅದರಿಂದ ಇವತ್ತು ನಾನು ಇಟ್ಟಿದ್ದೀನಿ ಲವ್ಲಿ ಅಂತ ಒಂದು ಸಿನಿಮಾ ಕೂಡ ಆಗಿದೆ. ಮೊದಲಿಗೆ ಅಭುವಂಸ ಸಂಸ್ಥೆ, ಆ ಸಂಸ್ಥೆಯ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಬಾಲಕೃಷ್ಣ ಅವರು ಮತ್ತು ಕೃಷ್ಣ ಅವರು, ಇವರಿಬ್ಬರು ನನ್ನನ್ನು ನಂಬಲಿಲ್ಲ ಅಂತ ಹೇಳಿದರೆ ಖಂಡಿತ ಈ ಸಿನಿಮಾ ಆಗ್ತಾ ಇರಲಿಲ್ಲ. ನಂತರ ನನ್ನ ಅಣ್ಣ, ಸೊ ಲವ್ಲಿ ಅಂತ ಒಂದು ಸ್ಕ್ರಿಪ್ಟನ್ನು ಒಂದು ಸ್ಕ್ರ್ಯಾಚಿಂದಲೂ ಕೂಡ ವಸಿಷ್ಠನಿಗೆ ನಾನು ಹೇಳ್ತಾನೆ ಇದ್ದೆ. ನಂದು ಅಣ್ಣಂದು ಸುಮಾರು 8 ವರ್ಷದ ಪರಿಚಯ. ತಮ್ಮನ ಹಾಗೆ ಅವ್ರ ಮನೇಲೆ ನಾನು ತುಂಬ ದಿನಗಳು ಇರ್ತಾ ಇದ್ದೆ. ಸೊ ಅವಾಗಿಂದಲೂ ನಾನು ಸ್ಕ್ರ್ಯಾಚಲ್ಲಿದ್ದಾಗಿಂದಲೂ ಇದನ್ನು ಹೇಳ್ತಾ ಇದ್ದಾಗ, ಇಲ್ಲ ಡೆವಲಪ್ ಮಾಡು, ತುಂಬ ಚೆನ್ನಾಗಿದೆ ಕನ್ನಡ ಇಂಡಸ್ಟ್ರಿ, ಈ ಥರದ ಒಂದು ಕಂಟೆಂಟ್ ಸಿನಿಮಾಗಳು ಬೇಕು, ಕಂಟೆಂಟ್ ಸಿನಿಮಾಗಳು ಬರ್ತಾ ಇಲ್ಲ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಮಾಡೋಣ, ಎಷ್ಟೇ ಕಷ್ಟ ಆದರೂ ಕೂಡ ಪರವಾಗಿಲ್ಲ ಮಾಡೋಣ ಅಂತ ಅವ್ರು ನನಗೆ ಮೋಟಿವೇಟ್ ಮಾಡ್ತಾನೆ ಇದ್ರು. ನಾವಿಬ್ಬರು ಕೂಡ ಆಲ್ಮೋಸ್ಟ್ ಒಂದು 6 ಇಯರ್ಸಿಂದ ವೆಯ್ಟ್ ಮಾಡ್ತಾ ಇದ್ವಿ ರೈಟ್ ಪ್ರೊಡ್ಯೂಸರ್ಗೋಸ್ಕರ. ಯಾಕೆ ಅಂದರೆ ಇವಾಗ ಟ್ರೈಲರ್ ನೋಡಿದ್ರೆ ನಿಮ್ಗೆ ಅನ್ಸಿರುತ್ತೆ, ಓಕೆ ಒಂದು ಕಮರ್ಷಿಯಲ್, ಆ್ಯಕ್ಷನ್, ಎಮೋಷನ್ಸ್, ಲವ್ ಡ್ರಾಮಾ ಇರ್ಬೋದು, ಇಲ್ಲ ಒಂದು ರಿವೆಂಜ್ ಸ್ಟೋರಿ ಇರ್ಬೋದು ಅಂತ. ಖಂಡಿತ ಅಲ್ಲ, ಖಂಡಿತ ಇದೊಂದು ರಿವೆಂಜ್ ಸ್ಟೋರಿ ಅಲ್ಲ, ಲವ್ ಡ್ರಾಮಾ ಅಲ್ಲ, ಆ್ಯಕ್ಷನ್ ಬೇಸ್ಡ್ ಸಿನಿಮಾ ಅಲ್ಲ. ಇದಿಷ್ಟು ನಿಮಗೆ ಬೇಕಾಗಿರೋದಕ್ಕೋಸ್ಕರ ಇದಿಷ್ಟು ಒಂದು ಕಮರ್ಷಿಯಲ್ ಪ್ಯಾಕೇಜಲ್ಲಿ ನಾವು ಮಾಡಿದ್ದೀವಿ ನಿಮ್ಮನ್ನು ಎಂಟರ್ಟೈನ್ ಮಾಡೋದಕ್ಕೆ. ಅದರ ಜೊತೆಗೆ ಒಂದು ವಿಷಯ ಇದೆ, ಒಂದು ಕಂಟೆಂಟ್ ಇದೆ, ಅದು ನಮ್ಮ ಕನ್ನಡ ಚಿತ್ರರಂಗ, ಕನ್ನಡಿಗರು ನೀವೆಲ್ಲ ಹೆಮ್ಮೆಯಿಂದ ಖುಷಿಪಟ್ಟು ಹೇಳುವಂಥ ಸಿನಿಮಾ ಇದಾಗತ್ತೆ. ಯಾಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಅನ್ನೋದು ಖಂಡಿತ ನಿಮಗೆ ಮಾರ್ನಿಂಗ್ ಶೋ ಅಲ್ಲೇ ಗೊತ್ತಾಗುತ್ತೆ. ನಂತರ ದಯವಿಟ್ಟು ರಿಪೋರ್ಟ್ ತಗೊಳ್ಳಿ, ದಯವಿಟ್ಟು ಈ ಸಿನಿಮಾನ ಗೆಲ್ಲಿಸಿ. ಯಾಕೆಂದರೆ ಒಬ್ಬ ಹೊಸಬ ಡೈರೆಕ್ಟರ್ ಅಂತ ಬಂದಾಗ, ವಸಿಷ್ಠಣ ಅಂತ ಬಂದಾಗ ಅವರು ಕೂಡ ಒಂದು ಪ್ರಾಪರ್ ಲಾಂಚಿಗೆ ವೆಯ್ಟ್ ಮಾಡ್ತಿದ್ದಾರೆ. ಬಟ್ ಬಿಸ್ನೆಸ್ ಅಂತ ಬಂದಾಗ ನಿಮಗೂ ಕೂಡ ಗೊತ್ತು, ಗಾಂಧಿನಗರ ಅಂತ ಬಂದಾಗ ಇಷ್ಟು ಕೋಟಿ ಇನ್ವೆಸ್ಟ್ ಮಾಡಿದ್ದೀರಾ, ಯಾಕೆ ಇನ್ವೆಸ್ಟ್ ಮಾಡಿದ್ದೀರಾ, ರಿಟರ್ನ್ಸ್ ಎಲ್ಲಿಂದ ತೆಗಿದ್ದಾರೆ, ಈಗ 1000 ಪ್ರಶ್ನೆಗಳು ಬಂದೇ ಬರುತ್ತೆ. ಇದನ್ನೆಲ್ಲನೂ ಕೂಡ ಸೈಡಿಗೆ ತಳ್ಳಿ, ಕತೆ ಚೆನ್ನಾಗಿದೆ, ಒಬ್ಬ ಒಳ್ಳೆ ಕಲಾವಿದ ಬೇಕು, ಅದಕ್ಕೆ ನಮ್ಮ ವಸಿಷ್ಠ ಅವರಿದ್ದಾರೆ, ಒಬ್ಬ ಡೈರೆಕ್ಟರ್ ಬೇಕು, ಇವನ ಕತೆ ಮೇಲೆ ನನಗೆ ನಂಬಿಕೆ ಇದೆ ಅಂತ ಹೇಳಿ ತುಂಬ ದುಡ್ಡನ್ನು ಖರ್ಚು ಮಾಡಿ ಇವತ್ತು ಈ ಸಿನಿಮಾನ ನಿರ್ಮಾಣ ಮಾಡಿದ್ದಾರೆ. ಇಂಥ ಪ್ಯಾಷನೇಟ್ ಪ್ರೊಡ್ಯೂಸರ್ನ ನಾವು ಯಾವುದೇ ಕಾರಣಕ್ಕೂ ಕಳ್ಕೊಬಾರ್ದು, ಇದು ನಮ್ಮ ಜವಾಬ್ದಾರಿ ಆಗುತ್ತೆ. ಈ ಥರದ ಒಂದು ಕಂಟೆಂಟ್ನ ಮಾಡೋದು ನನ್ನ ಜವಾಬ್ದಾರಿ ಆಗಿತ್ತು. ಆ್ಯಸ್ ಎ ಡೈರೆಕ್ಟರ್ ನಾನು ಮಾಡಿದ್ದೀನಿ. ಈ ಕಂಟೆಂಟ್ನ ಗೆಲ್ಲಿಸೋದು ನಿಮ್ಮ ಜವಾಬ್ದಾರಿ ಖಂಡಿತ ಆಗುತ್ತೆ. ಯಾಕೆ ಅಂತ ಸಿನಿಮಾ ರಿಲೀಸ್ ಆದಮೇಲೆ ಖಂಡಿತ ನಿಮಗೆ ಗೊತ್ತಾಗುತ್ತೆ. ಸೊ ಅಲ್ಲಿಂದ ಈ ಸಿನಿಮಾನ ಕೈ ಬಿಡಬೇಡಿ, ದಯವಿಟ್ಟು ಕಾಪಾಡಿ. ಜೂನ್ 14ನೇ ತಾರೀಕು ಸಿನಿಮಾ ಬರ್ತಾ ಇದೆ, ಪ್ಲೀಸ್ ಈ ಸಿನಿಮಾನ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಇನ್ನು ನನ್ನ ಅತ್ತಿಗೆ, ಸೊ ಅದಕ್ಕೆ ಮದುವೆ ಆಗೋಕ್ಕೂ ಮುಂಚೆ ಇದನ್ನು ನನಗೆ ಗೊತ್ತು, ಅವಾಗಿಂದಲೂ ಕೂಡ ನನಗೆ ಸಪೋರ್ಟ್ ಮಾಡ್ತಾ
ನೀನು ಮಾಡ್ತೀಯಾ, ನಿನ್ನ ಕೈಲಿ ಆಗತ್ತೆ, ನಿಮ್ಮ ಅಣ್ಣ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ತುಂಬ ಬ್ಯಾಕ್ ಬೋನ್ ಆಗಿ ನಿಂತ್ಕೊಂಡು ನನಗಾಗಲಿ ಅಣ್ಣಗಾಗಲಿ ತುಂಬ ಸಪೋರ್ಟ್ ಮಾಡಿರೋದು ನಾನು. ಅದಕ್ಕೆ ಥ್ಯಾಂಕ್ ಯು. ಅದಕ್ಕೆ ನೀವು ಅವತ್ತು ಹೇಳಿದ ಮಾತು ಇವತ್ತು ನಾನು ನಿಂತು ಇಷ್ಟು ಮಾತಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಅದಕ್ಕೆ ಇನ್ನು ಹೀರೋಯಿನ್ ಅಂತ ಬಂದಾಗ ಸ್ಟೆಫಿ ಮ್ಯಾಮ್, ತುಂಬ ಜನ ಹೇಳ್ಬೋದು ಯಾಕೆ ಯಾರೋ ಹೀರೋಯಿನ್ಗಳು ಇರ್ಲಿಲ್ವಾ ಹೊರಗಡೆಯಿಂದ ಕರ್ಕೊಂಡ್ಬಂದಿದ್ದೀರಾ ಅಂತ. ಹೊರಗಡೆಯಿಂದ ಕರ್ಕೊಂಡು ಬರುವಂಥ ಪರಿಸ್ಥಿತಿ ಬಂತು. ಅದು ಯಾಕೆ ಅಂತ ಖಂಡಿತ ಸಿನಿಮಾ ರಿಲೀಸ್ ಆದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಯಾಕೆಂದ್ರೆ ಆ ಒಂದು ಪಾತ್ರನ ಮಾಡೋದು ಒಂದು ಹೀರೋಯಿನ್ ಹಾಕಿ ನಿಜವಾಗ್ಲೂ ಕಷ್ಟ. ಆಮೇಲೆ ನಾನಿಲ್ಲಿ ಪ್ರಯತ್ನ ಮಾಡಿಲ್ಲ ಅಂತಲ್ಲ, ಖಂಡಿತ ನಾನಿಲ್ಲಿ ಪ್ರಯತ್ನ ಮಾಡಿದ್ದೀನಿ. ಸುಮಾರು 6 ತಿಂಗಳು ಆಲ್ಮೋಸ್ಟ್ ಎಲ್ಲ ಹೀರೋಯಿನ್ಸ್ಗಳನ್ನು ಕೂಡ ರೀಚ್ ಮಾಡಿದ್ದೀನಿ. ಅವ್ರು ಒಪ್ಪಿಲ್ಲ ಅನ್ನೋದು ಅವ್ರು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ನಾನು ಒಬ್ಬ ಹೊಸ ನಿರ್ದೇಶಕ ಆಗಿರೋದ್ರಿಂದ ಇವ್ರು ಯಾವ ರೀತಿ ತೆಗಿತಾರೋ ಮುಂದೆ ನಮ್ಮ ಕೆರಿಯರ್ ಏನಾದ್ರು ಡ್ಯಾಮೇಜ್ ಆಗುತ್ತೋ ಅನ್ನೋ ಭಯ ಅವ್ರು ಖಂಡಿತ ಇದ್ದೇ ಇತ್ತು. ಸೊ ಹಾಗಾಗಿ ಕೆಲವರು ಒಪ್ಪಲಿಲ್ಲ. ನನಗೆ ಆಪ್ಷನ್ ಇಲ್ಲದೆ ಸ್ಟೆಫಿ ಮ್ಯಾಮ್ನ ನಾನು ಹೊರಗಡೆಯಿಂದ ಕರೆಸ್ಬೇಕಾಗಿತ್ತು. ಬಟ್ ಈಗ ಅವರು ಅಷ್ಟು ಮುದ್ದಾಗಿ ಕನ್ನಡ ಮಾತಾಡುವಾಗ ನಿಜವಾಗ್ಲೂ ನನಗನ್ನಿಸ್ತು, ಓಕೆ ನಾನು ಕರೆಕ್ಟಾಗೆ ಮಾಡಿದ್ದೀನಿ, ನಾನು ಯಾವುದೂ ತಪ್ಪು ಮಾಡಿಲ್ಲ. ಟ್ಯಾಲೆಂಟ್ ಇರುವಂತಹ ಒಬ್ಬ ಒಳ್ಳೆ ನಮ್ಮ ಕನ್ನಡದ ಹೀರೋಯಿನ್ನ ತಂದಿದ್ದೀನಿ ಅಂತ ಖುಷಿ ಇದೆ. ಸೊ ಜನನಿ ಮ್ಯಾಮ್ ಥ್ಯಾಂಕ್ ಯು. ಬಿಕಾಸ್ ನನಗೂ ಅದೊಂದು ಟೆನ್ಷನ್ ಇದ್ದೇ ಇರ್ತಿತ್ತು. ಸೊ ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಇನ್ನು ಸಮೀಕ್ಷಾ ಮ್ಯಾಮ್ ಥ್ಯಾಂಕ್ ಯು ಮ್ಯಾಮ್. ತುಂಬ ಮೇಜರ್ ರೋಲ್ ನಾನು ನೀವು ಪ್ಲೇ ಮಾಡ್ತೀರಾ ಸಿನಿಮಾಲಿ. ಅದೇನೋ ಅಂತ ಫಿಲಿಮ್ ರಿಲೀಸ್ ಆದಮೇಲೆ ಖಂಡಿತ ನಿಮ್ಗೆ ಗೊತ್ತಾಗುತ್ತೆ. ಸಮೀಕ್ಷಾ ಮ್ಯಾಮ್ ಸಿರಿ ಅನ್ನೋ ಒಂದು ಪಾತ್ರದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಅದು ಖಂಡಿತ ನಿಮಗೆ ತುಂಬ ಸ್ಪೆಷಲ್ ಆಗಿರುತ್ತೆ. ಇನ್ನು ವಂಶಿಕಾ ಟ್ರೈಲರಲ್ಲಿ ಒಂದು ಶಾರ್ಟ್ ನೋಡಿದ್ರಿ ನೀವು. ಆ ಒಂದು ಶಾರ್ಟ್ಗೆ ಅವಳು ಎಷ್ಟು ಕಷ್ಟ ಬಿದ್ದಿದ್ದಾಳೆ ಅಂದರೆ, ಸಮುದ್ರ ಬೆಳಿಗ್ಗೆ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ, ಅದೇ ಸಮುದ್ರ ಹತ್ರ ರಾತ್ರಿ ನಿಂತ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಏಕೆಂದರೆ ಆ ವೇವ್ ಸೌಂಡ್ ಆಗಿರಲಿ ಅದ್ರ ವಾಲ್ಯೂಮ್ ಆಗಿರಲಿ ತುಂಬ ಜಾಸ್ತಿನೇ ಇರುತ್ತೆ. ಬಟ್ ಸಮುದ್ರದ ಪಕ್ಕ ನಿಂತು ಮಳೆಯಲ್ಲಿ ನೆಂದು ಆ ಒಂದು ಪರ್ಟಿಕ್ಯುಲರ್ ಶಾರ್ಟ್ನ 5 ಮಿನಿಟ್ಸ್ ನಾನು ಶೂಟ್ ಮಾಡಿದ್ದೀನಿ ಕಂಟಿನ್ಯೂಸ್ ಆಗಿ. ಸೊ ಆ ವಯಸ್ಸಿಗೆ ಅವಳು ಅಷ್ಟು ಸಪೋರ್ಟ್ ಮಾಡಿದ್ದಾಳೆ. ವಂಶಿ ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಡೈಲಾಗ್ ಹೇಳೋದ್ರಲ್ಲಿ ಹೀರೋ ನಾನಲ್ಲ. ನಮ್ಮ ಡೈಲಾಗ್ ಎಲ್ಲ ಇರಲಿಲ್ಲ, ಬರೀ ಸಿನಿಮಾದ ಮಾತ್ರ ಡೈಲಾಗ್ ಎಲ್ಲ ಹೊಸದು ಹೇಳ್ತಾರೆ ವಿದೌಟ್ ಮೈಕು. ಅವರ ಡೈಲಾಗ್ ಪರ್ಫಾರ್ಮೆನ್ಸ್ ನೋಡ್ಬೇಕಂದ್ರೆ ನೀವು ಕಾಂತಾರ 2ಗೆ ಡೈರೆಕ್ಟ್ ಆಗಿ ಬರ್ಬೇಕು, ಅವಾಗಲೇ ನೋಡಕ್ಕಾಗಲ್ಲ. ಅಪ್ಡೇಟ್ ಅಂತೇಳಿ ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ, ಇದು ಲವ್ಲಿ ಸಮಯ ಆಗಿರೋದ್ರಿಂದ ಇದಕ್ಕೆ ಹೇಳೋಣ ಈ ವಿಷಯ ಅಂತ. ಹರಿಪ್ರಿಯ ಅವರೇ ನಿಮ್ಮ ಮಾತು. ರಿಷಬ್ ಅವರಿದ್ದಾರೆ, ಲವ್ಲಿ. ಸ್ಪೆಷಲಿ ಪ್ರೆಸ್ ಅಂಡ್ ಮೀಡಿಯಾ ಮತ್ತು ನಮ್ಮ ಡಿಜಿಟಲ್ ಮೀಡಿಯಾ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಇಲ್ಲಿ ಬಂದಿರೋದಕ್ಕೆ. ಆ್ಯಕ್ಚುಲಿ ನನ್ನ ಸಿನಿಮಾಗೆ ಎಷ್ಟು ನರ್ವಸ್ ಆಗಿಲ್ಲಪ್ಪ, ನಾನು ನನ್ನ ಗಂಡನ ಸಿನಿಮಾಗೆ ತುಂಬ ನರ್ವಸ್ ಆಗ್ತಿದೆ. ಗುರು ಥ್ಯಾಂಕ್ ಯು. ಅಯ್ಯೋ ಸೀರಿಯಸ್ ನಿಜ ಹೇಳಬೇಕು ಅಂದರೆ ನನ್ನ ರಿಷಬ್ ಅವರ ಪರಿಚಯ ಒಂದು 7-8 ವರ್ಷದ ರಿಕ್ಕಿ ಸಿನಿಮಾದಿಂದ. ಸೊ ಆ ಫ್ರೆಂಡ್ಶಿಪ್ ಇವತ್ತಿನವರೆಗೂ ಹಾಗೆ ನಡ್ಕೊಂಡು ಬಂದಿದೆ. ಸಿಂಪಲ್ ವರ್ಡ್ಸಲ್ಲಿ ಹೇಳಬೇಕು ಅಂತಂದರೆ ಇವತ್ತಿನ ಜನ್ರೇಷನ್ಗೆ ಪರ್ಸ್ನಲ್ ಲೈಫ್ನ ಪ್ರೊಫೆಷನಲ್ ಲೈಫ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದಕ್ಕೆ ಇವರು ಎಕ್ಸಾಂಪಲ್ ಅಂತ ಹೇಳ್ಬೋದು. ಅದಕ್ಕೆ ನೀವು ಕೂಡ ಎಕ್ಸಾಂಪಲ್. ಥ್ಯಾಂಕ್ ಯು. ಬಟ್ ಇಲ್ಲ, ಅದು ಯಾವ ರೀತಿ ಅವ್ರು ಮ್ಯಾನೇಜ್ ಮಾಡ್ತಾರೆ, ಪ್ರಗತಿ ಅವ್ರಿಗೆ ಟೈಮ್ ಕೊಡ್ತಾರೆ, ಹೀಗೆ ಇಂಥ ಒಳ್ಳೆ ಸಿನಿಮಾಗಳು ನಮಗೆ ಕೊಡ್ತಾರೆ ಆ್ಯಂಡ್ ನಮ್ಮ ಕನ್ನಡನ ಇಡೀ ಇಂಡಿಯಾ ಮಾತಾಡೋ ಹಾಗೆ ಮಾಡ್ತಾರೆ. ಥ್ಯಾಂಕ್ ಯು ಗುರು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆ್ಯಂಡ್ ನಮ್ಮ ಸಿನಿಮಾ ಟ್ರೈಲರ್ ಲಾಂಚ್ ನೀವು ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್. ಇಟ್ ಮೀನ್ಸ್ ಅ ಲಾಟ್. ಎಸ್, ಲವ್ಲಿ. ಕನ್ನಡ ಜನತೆಗೆ ಥ್ಯಾಂಕ್ಸ್ ಹೇಳಬೇಕು ನಾನು, ಯಾಕಂದರೆ ಫಸ್ಟ್ ಲಾಂಚ್ ಆದಂಥ ಸಾಂಗ್ನ ಅಷ್ಟು ದೊಡ್ಡ ಹಿಟ್ ಮಾಡಿದ್ರಿ, ಮತ್ತೆ ಸೆಕೆಂಡ್ ಸಾಂಗ್ ಮತ್ತು ಅದನ್ನು ಅಷ್ಟು ದೊಡ್ಡ ಹಿಟ್ ಮಾಡಿದ್ರಿ. ಇವತ್ತು ಟ್ರೈಲರ್ ಲಾಂಚ್ ಆಯಿತು, ನಿಮ್ಮೆಲ್ಲರಿಗೂ ಇಷ್ಟ ಆಯ್ತಾ? ಲವ್ಲಿ ಆಗಿದೆಯಾ ಟ್ರೈಲರ್? ಎಸ್. ಇದೇ ಜೂನ್ 14ಕ್ಕೆ ಎಲ್ಲ ಚಿತ್ರಮಂದಿರಗಳಲ್ಲೂ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನೀವೆಲ್ಲರೂ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಬೇಕು. ಆ್ಯಂಡ್ ನಮ್ಮ ಇಂಡಸ್ಟ್ರಿಯ ಎಲ್ಲ ಆ್ಯಕ್ಟರ್ಸ್ ಆಗಿರ್ಬೋದು, ಡೈರೆಕ್ಟರ್ಸ್ ಆಗಿರ್ಬೋದು, ಪ್ರೊಡ್ಯೂಸರ್ಸ್ ಆಗಿರ್ಬೋದು, ಇವರು ಎಲ್ಲರೂ ಬಂದು ನಮ್ಮ ಲವ್ಲಿ ಸಿನಿಮಾಗೆ ವಿಶಸ್ನ ಬಯಸಿದ್ರಿ. ಥ್ಯಾಂಕ್ ಯು ಸೋ ಮಚ್. ನಾವೆಲ್ಲರೂ ಒಂದು ಅಂತ ಇದು ತೋರಿಸ್ಕೊಡುತ್ತೆ. ಥ್ಯಾಂಕ್ ಯು ಫಾರ್ ಕಮ್ಮಿಂಗ್. ಸೀರಿಯಸ್ಲಿ ಮೀನ್ಸ್ ಅ ಲಾಟ್. ಹೌದು, ನಾನೀಗ ರೆಸ್ಟಲ್ಲಿದ್ದೀನಿ
ಆದಷ್ಟು ಬೇಗ ಮತ್ತೆ ಕಂಬ್ಯಾಕ್ ಮಾಡ್ತೀನಿ. ಬಟ್ ಆ್ಯಸ್ ಆಫ್ ನಾನು ಲವ್ಲಿ ತಂಡದ ಒಂದು ಟೀಮ್ ಮೆಂಬರ್ ಆಗಿ ನಾನು ಇದ್ದೀನಿ. ಸೊ ಖುಷಿ ಆಗುತ್ತೆ ಅದಕ್ಕೆ. ಸೀರಿಯಸ್ಲಿ ನಾನು ಏನು ಮಾತಾಡ್ತಾ ಇದ್ದೀನಿ ಅನ್ನೋದು ನನಗೆ ಗೊತ್ತಿಲ್ಲ, ಯಾಕಂದರೆ ಅಷ್ಟು ನರ್ವಸ್ ಆಗಿದ್ವಿ. ಕೆಲಸನೇ ಮಾತಾಡುತ್ತೆ ವೆರಿ ಸೂನ್. ಆ್ಯಂಡ್ ಸ್ಟೆಫಿ, ನಮ್ಮ ಪಾರ್ಟಿಗಳಿಗೆ ಕನ್ನಡ ಇಂಡಸ್ಟ್ರಿಗೆ ಸ್ವಾಗತ ನಿಮಗೆ. ತುಂಬ ಅದ್ಭುತವಾಗಿ ನಡೆಸಿದ್ದಾರೆ ಅವರು. ಆ್ಯಂಡ್ ಕನ್ನಡ ಕಲಿತು ಆರ್ಟ್ ಮಾಡಿದ್ದಾರೆ ಈ ಸಿನಿಮಾಲಿ. ಆಲ್ ದ ಬೆಸ್ಟ್ ಸ್ಟೆಫಿ. ಮಾತಾಡಬೇಕು, ಬಟ್ ಆ್ಯಸ್ ಅನ್ ಆ್ಯಕ್ಟರ್ ಮಾತಾಡ್ತೀನಿ. ದಿನ ನಾನು ನೋಡ್ತಿರ್ತೀನಿ ಅಲ್ವಾ, ಕೆಲಸ ಮೊದಲು, ವರ್ಕ್ ಇಸ್ ಇಸ್ ಫಸ್ಟ್ ಲವ್ ಅಂತ ನೋಡ್ತಿರ್ತೀನಿ ನಾನು ಈ ಸಿನಿಮಾ ವಿಜುವಲ್ಸ್ ನೋಡಿದಾಗ ನಾನೇನು ಅನ್ಕೊಂಡೆ ಅಂದರೆ, ಬಹುಶಃ ನಾನು ಅವ್ರನ್ನ ಲವ್ ಮಾಡಿ ಮದುವೆ ಆಗಿಲ್ಲ ಅಂತಿದ್ದಿದ್ರೆ ಈ ವಿಜುವಲ್ಸ್ ನೋಡಾದ್ರೂ ನಾನು ಲವಲ್ಲಿ ಬೀಳ್ತಿದ್ದೆ ಫಸ್ಟ್ ಆಲ್. ಅಷ್ಟು ಸ್ಮಾರ್ಟಾಗಿ ಕಾಣ್ತಾರೆ. ಆ್ಯಂಡ್ ಇವ್ರು ಯಾವಾಗಲೂ ಹೇಳೋದು ಬರೀ ಕಾಣೋದಷ್ಟೇ ಅಲ್ಲ, ಬರೀ ಮಾಸ್ ಅಷ್ಟೇ ಅಲ್ಲ, ಬರೀ ಕಮರ್ಷಿಯಲ್ ಎಲಿಮೆಂಟ್ಸ್ ಅಷ್ಟೇ ಅಲ್ಲ, ಕತೆ, ಒಂದು ಗಟ್ಟಿ ಕತೆ ಇರಬೇಕು ಒಂದು ಸಿನಿಮಾ ಅಲ್ಲಿ. ಅದನ್ನು ನಂಬ್ಕೊಂಡೆ ನಾನು ಸಿನಿಮಾ ಮಾಡೋದು ಅಂತ. ನನಗೆ ಗೊತ್ತು ಆ್ಯಸ್ ಆ್ಯಕ್ಟರ್ ಎಷ್ಟು ಸಿನಿಮಾಗಳು ಬಂದರೂ ಕೂಡ ಇದು ಬೇಡ ಅದು ಬೇಡ ಅಂತ ಹೇಳೋದು ಅಷ್ಟು ಸುಲಭ ಅಲ್ಲ. ಯಾಕಂದರೆ ಕಣ್ಮುಂದೆ ದುಡ್ಡು ಕಾಣ್ತಾ ಇರುತ್ತೆ. ಆ ಬೇರೆ ಸಿನಿಮಾಗಳನ್ನ ಬೇಡ ಅಂದು ಲವ್ಲಿಗೋಸ್ಕರ ಕಾದು ಆಲ್ಮೋಸ್ಟ್ 1 ವರ್ಷ ಆಯಿತಾ, 2 years ಆಲ್ಮೋಸ್ಟ್ 2.5 to 3 years ಪ್ರೀ ಪ್ರೊಡಕ್ಷನ್ ಆಗಿರ್ಬೋದು, ಪ್ರೊಡಕ್ಷನ್ ಆಗಿರ್ಬೋದು, ಈಗ ಪೋಸ್ಟ್ ಪ್ರೊಡಕ್ಷನ್ ಆಗಿರ್ಬೋದು, ಇಷ್ಟರಲ್ಲೂ ತೊಡಗಿಸ್ಕೊಂಡು ಹಾರ್ಟ್ ಆ್ಯಂಡ್ ಸೋಲ್ ಕೊಟ್ಟಿದ್ದಾರೆ ಈ ಸಿನಿಮಾಗೆ. ಸೊ ಇಡೀ ತಂಡ ಒಂದಾಗಿ ಈ ಸಿನಿಮಾಗೆ ಕೆಲಸ ಮಾಡಿದ್ದಾರೆ. ನಿಮ್ಮೆಲ್ಲರೂ ಪ್ರೀತಿ ಮತ್ತು ಪ್ರೋತ್ಸಾಹ ಇಡೀ ತಂಡದ ಮೇಲೆ ಇರಬೇಕು. ಸೊ ಸಪೋರ್ಟ್ ಮಾಡ್ತೀರಾ? ಖಂಡಿತ ನಿಮ್ಮ ಸಪೋರ್ಟ್ ಇದ್ರೇ ನಾವು ಬೆಳೆಯೋಕ್ಕೆ ಸಾಧ್ಯ. ನಿಮ್ಮ ಪ್ರೀತಿ ಯಾವಾಗಲೂ ಹೀಗೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಆಲ್ ದ ಬೆಸ್ಟ್ ಟು ದ ಟೀಮ್. ಬೆಳೆದಲ್ಲಿರ್ಬೇಕಾದ ಬೀದಿಗೆ ಹೋಗ್ಬಿಟ್ರೆ ಹುಲಿ ಅವರಾಗಿರಾಗಲ್ಲ. ಇಲ್ಲಿನೇ ಹುಲಿನೇ ಏನಾದ್ರ. ಥ್ಯಾಂಕ್ ಯು ಸೋ ಮಚ್. ಹೇಳ್ತಲ್ಲ, ಇದು ಒಂದು ಅದ್ಭುತವಾದ ಸಿನಿಮಾದ ಒಂದು ಚಿಕ್ಕ ಕಿರುನೋಟ ಈ ಟ್ರೈಲರ್. ಈ ಟ್ರೈಲರ್ ಇಂಟು 100 ಸಿನಿಮಾದಲ್ಲಿದೆ. ಅಷ್ಟೇ ಅದ್ಭುತವಾದ ಕತೆ, ಅಷ್ಟೇ ಮನೋರಂಜನೆಯ ಕಥೆ. ಬಟ್ ಎಲ್ಲರಿಗಿಂತ ಮುಖ್ಯವಾಗಿ ಇದು ನಮ್ಮ ಬದುಕಿನ ಕಥೆ, ನಮ್ಮ ಸಮಾಜದ ಕಥೆ. ಇಂಥ ಒಂದು ಕಥೆಗೆ ಕೈ ಜೋಡಿಸಿದಂಥ ನಮ್ಮ ಪ್ರತಿಯೊಬ್ಬ ಕಲಾವಿದರ ತಂಡದಿಂದ ವಂಶಿಕನ್ ತನಕ, ಸ್ಟೆಫಿ, ಸಮೀಕ್ಷಾ, ನೀವೆಲ್ಲರೂ ತುಂಬಾನೇ ಚೆನ್ನಾಗಿ ಅದ್ಭುತವಾಗಿ ಕೆಲಸ ಮಾಡಿದ್ರೆ. ಆ್ಯಂಡ್ ನಮ್ಮ ಟೆಕ್ನಿಷಿಯನ್ಸ್, ನಮ್ಮ ಕೇಶವ್ ಆಗಲಿ, ಪ್ರತಾಪ್ ಆಗಲಿ, ಅಶ್ವಿನ್ ಆಗಲಿ, ಇವತ್ತೆಲ್ಲ ಹೊಸ ಹೆಸರು ಅನ್ಸ್ಬೋದು. ಈ ಸಿನಿಮಾ ಬಂದ್ಮೇಲೆ ಬಡಕೊಡ್ತೀನಿ ನೋಡಿ, ಇವರು ಚಿತ್ರರಂಗಕ್ಕೆ ದೊಡ್ಡ ಆಸ್ತಿ ಆಗ್ತಾರೆ, ತುಂಬಾ ದೊಡ್ಡ ಹೆಸರಾಗ್ತಾರೆ. ನಿಮ್ಗೆಲ್ಲರ ಆಶೀರ್ವಾದ ನನ್ನ ಮೇಲೆ, ನಮ್ಮ ತಂಡದ ಮೇಲೆ, ನಮ್ಮ ಸಿನಿಮಾ ಮೇಲೆ ಇರಲಿ. ಧನ್ಯವಾದ. ಲವ್ ಯು ಆಲ್. ಜೈ ಚಾಮುಂಡಿ. ನಿಮ್ಮ ಫೇವ್ರೆಟ್ ಥ್ಯಾಂಕ್ ಯು. ನೆನಪಿದ್ಯಾ? ಏನ್ ಸರ್ ಅದನ್ನು ಹೇಳೋಂತಂದೆ ಸರ್? ಇಲ್ಲ, ಚಾಕ್ಲೇಟು ಶೂಟಿಂಗ್ ಆಗ್ಬೇಕಾದ್ರೆ ಇವ್ರ ಹತ್ರ ನಾವು ದಿವಸ ತೊಗೊಳ್ತಾ ಇದ್ವಿ. ಒಂದು ಬಟ್ಲು ತೊಗೊಂಡಿದ್ದೀರಿ. ಥ್ಯಾಂಕ್ ಯು. ಅಲ್ಲ, ಎಷ್ಟು ದೊಡ್ಡ ಪ್ಯಾನ್ ಇಂಡಿಯಾ ಸೂಪರ್ ಸ್ಟಾರ್ ಅವ್ರು ನೋಡಿ, ಎಷ್ಟು ಚಿಕ್ಕ ವಿಷಯಗಳನ್ನ ಎಷ್ಟು ಇಷ್ಟಪಟ್ಟು ಅವರು ರುಚಿಸಿ ಚಾಕಿನ ತುಂಬಾ ಇಷ್ಟಪಡ್ತಿದ್ದಾರೆ ಅಂದ್ಬಿಟ್ಟು ಅವ್ರು ತಗೊಂಡ್ಬಂದಿದ್ದಾರೆ. ನಾನೊಬ್ಬ ಮಾತ್ರ ಅಲ್ಲ, ಇಡೀ ಸೆಟ್ ಇದನ್ನೇ ಮಾಡ್ತಾ ಇದ್ದು. ಲಾಸ್ಟಿಗೆ ಬೇರೆ ಶೆಡ್ಯೂಲ್, ಬೇರೆ ಸಿನಿಮಾ ಮುಗಿಸ್ಕೊಂಡು ಬರ್ತಾ ಒಂದು ಬ್ಯಾಗೆಲ್ಲ ಚಾಕ್ಲೇಟ್ ತರ್ತಿದ್ರು ಅವರು. ಸೂಪರ್ ಸೂಪರ್. ನಾನು ಅವಾಗ ಸ್ವಲ್ಪ ಡೇಟ್ಸ್ ಏನಾದರೂ ಅಡ್ಜಸ್ಟ್ ಮಾಡಬೇಕು ಅಂದರೆ ಗುರು ಸ್ವಲ್ಪ ಚಾಕ್ಲೇಟ್ ಕೊಟ್ಬಿಟ್ಟು ಅಡ್ಜಸ್ಟ್ ಮಾಡಿ ಸರ್ ಡೇಟ್ಸ್ ಅಂತ. ಮಗುವಿನ ಮನಸ್ಸು ಇವತ್ತು ಅವರು ಇಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ ಅಂತಂದ್ರೆ ಅವರ ಹಾರ್ಡ್ ವರ್ಕೆ. ಅದು ನಾನು ಕಣ್ಣಾರೆ ಫಸ್ಟ್ ಸಿನಿಮಾಯಿಂದ ನೋಡ್ಕೊಂಡ್ ಬಂದಿದ್ದೀನಿ. ಊಟ ಬೇಡ, ನಿದ್ದೆ ಬೇಡ, ಅಥವಾ ಎಲ್ಲರೂ ಫ್ರೆಂಡ್ಸ್ ಒಟ್ಟಿಗೆ ಕೆಲಸ ಮಾಡ್ತಾ ಇರೋದು. ನಾವೇನೋ ಊನೋ ಕಾರ್ಡ್ಸ್ ಏನೋ ಮಾಡ್ತಿರ್ತೀವಿ, ಹೋಗ್ತಾರೆ ಹೋಗ್ತಾರೆ ಮಾಡ್ಕೊಡಿ. ಹಗಲು ರಾತ್ರಿ ಅಲ್ಲದೆ ಆವತ್ತೆಲ್ಲ ಕಷ್ಟಪಟ್ಟು ಒಂದೊಂದು ಹೆಜ್ಜೆ ಬಂದು ನಮ್ಮೆಲ್ಲರನ್ನೂ ಪ್ರೌಡ್ ಆಗಿ ಫೀಲ್ ಮಾಡ್ತಿದ್ದೀರಾ. ಕೀಪ್ ಮೇಕಿಂಗ್ ಅಸ್ ಫೀಲ್ ಪ್ರೌಡ್. ನೀವು ಇನ್ನೂ ಹೆಚ್ಚು ದೊಡ್ಡ ಎತ್ತರಕ್ಕೆ ನೀವು ಬೆಳಿಬೇಕು. ಎಲ್ಲರಿಗೂ ಮಾದರಿ ಆಗಿರ್ಬೇಕು ನೀವು. ನಿಜವಾಗ್ಲೂ ಇವತ್ತು ನಮ್ಮ ರಿಷಬ್ ಶೆಟ್ಟಿ ಅವರು ಎಲ್ಲರಿಗೂ ಮಾದರಿ. ಸೊ ನಮ್ಮ ಶೆಟ್ಟಿ ಇವತ್ತು ಇಲ್ಲಿದ್ದಾರೆ. ನಮ್ಮ ಸಂಸ್ಥೆ ಪರವಾಗಿ ಅವರಿಗೆ ಒಂದು ಸ್ಪೆಷಲ್ ಕಾಣಿಕೆ, ಸ್ಪೆಷಲ್ ಸನ್ಮಾನ ಇದೆ. ವಿತ್ ವೆರಿ ವೆರಿ ಬ್ಯೂಟಿಫುಲ್ ವಿಡಿಯೋ ನಿಮಗಾಗಿ ಡೆಡಿಕೇಟ್ ಮಾಡಿ ಅವರಿಗೆ ಒಂದು ಸನ್ಮಾನವನ್ನ ಮಾಡ್ಬೇಕಂತ